ರೀಸೆಂಟಾಗಿ ಒಬ್ಬರು ಫೋರ್ಡ್ ಫೀಗೋ ತೊಗೊಂಡಿದ್ದಾರೆ. ಒಂದೆರಡು ದಿವಸ ಓಡಿಸಿದ್ದಾರೆ. ಒಂದು ಸ್ವಲ್ಪ ದಿವಸಕ್ಕೆ ತಿರುಗಿ ಏನೋ ಡೌಟ್ ಬಂದು ಅವರು ಮೆಕ್ಯಾನಿಕ್ ಹತ್ರ ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರು ಡಯಾಗ್ನೋಸ್ ಮಾಡಿರೋದೇನೆಂದರೆ ಇಂಜಿನಲ್ಲಿ ಬ್ಯಾಕ್ ಕಂಪ್ರೆಷನ್ ಪ್ರಾಬ್ಲಮ್ ಇದೆ. ಇಂಜಿನ್ ಆಯಿಲ್ ಡಿಪ್ ಸ್ಟಿಕ್ ಎಲ್ಲಿದೆಯೋ ಅಲ್ಲಿಂದ ಇಂಜಿನ್ ಆಯಿಲ್ ಹೊರಗೆ ಚಿಮ್ತಾ ಇದೆ, ಸ್ಮೋಕ್ ಕೂಡ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಪಾಪ ಇವ್ರು ಗಾಬರಿ ಆಗ್ಬಿಟ್ಟಿದ್ದಾರೆ. ತೊಗೊಂಡು ಒಂದು 1 ವೀಕ್ ಏನೋ ಆಗಿದೆ ಅಷ್ಟೇ ಅವರು. ಸೊ ರೀಸನ್ನು ಯಾವ ಥರ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ಇದು ಸೆಲ್ಲರ್ ಇಂಡಿವಿಜುವಲ್ ಅಥವಾ ಡೀಲರಾಗಿ ಗೊತ್ತಿಲ್ಲ ನನಗೆ, ಅವ್ರು ಮೆನ್ಷನ್ ಮಾಡಿಲ್ಲ ಕರೆಕ್ಟಾಗಿ. ಇವರು ಈ PC ವಾಲ್ವ್ ಅಂತ ಇರುತ್ತೆ, ಅದು ಬಂದ್ಬಿಟ್ಟು ಇಂಜಿನ್ ಹತ್ರ ಇರುತ್ತೆ. ಇವಾಗ ನನ್ನ ಗಾಡೀಲಿ ತೋರಿಸ್ತೀನಿ, ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದು PC ವಾಲ್ವ್ ಇದು ನೋಡಿ. ಇದು ಬಂದ್ಬಿಟ್ಟು ಕ್ರ್ಯಾಂಕ್ ಕೇಸ್ಗೆ ಕನೆಕ್ಟ್ ಆಗಿದೆ. ಇವಾಗ ಇದು ಗೊತ್ತಾಗ್ತಿದೆ ಅನ್ಕೊಳ್ಳಿ. ಇದು ಈ ಥರದ್ದು ಏನಿರುತ್ತೆ ಪೈಪ್, ಅದು ಹೋಸ್ ಏನು ಕನೆಕ್ಟ್ ಆಗಿದೆಯಲ್ಲ ಅದನ್ನು ಡಿಸ್ಕನೆಕ್ಟ್ ಮಾಡಿಟ್ಟಿದ್ದಾರೆ ಪಕ್ಕದಲ್ಲಿ. ಡಿಸ್ಕನೆಕ್ಟ್ ಮಾಡಿರೋದು ಇವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಪ್ರಾಬ್ಲಿ. ಇವ್ರು ಬಂದ್ಬಿಟ್ಟು ಇದ್ರನ್ನ ಕೇಳಿದ್ದಾರೆ, ಡ್ಯಾಶ್ ಬೋರ್ಡ್ ವಾರ್ನಿಂಗ್ ಲೈಟ್ಸಲ್ಲಿ ಇವ್ರಿಗೆ ಒಂದು ಸಿಂಬಲ್ ಬಂದಿದೆ, ಚೆಕ್ ಇಂಜಿನ್ ಲೈಟ್ ಬಂದಿದೆ. ಇವ್ರು ಕೇಳಿದ್ದಾರೆ, ಸರ್ ಏನೋ ಲೈಟ್ ಬಂದಿದೆಯಲ್ಲ, ಏನು ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು. ಅವರು ಆ್ಯಸ್ ಯೂಶುವಲ್ ಇಲ್ಲ ಸರ್ ಇದೇನು ಮೈನರ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆ, ಇದು ಚೆಕ್ ಮಾಡಿಸ್ಕೋಬೋದು ಬಿಡಿ ನಿಧಾನಕ್ಕೆ ಆರಾಮಾಗಿ ಅಂತ ಕೆಡ್ಸ್ಕೊಬಿಡಿ ಅಂತ ಹೇಳಿದ್ದಾರೆ. ಇವರು ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ. ತುಂಬ ದೂರದಿಂದ ಟ್ರಾವೆಲ್ ಮಾಡಿ ಇಷ್ಟಪಟ್ಟು ಗಾಡಿ ತೊಗೊಂಡಿದ್ದಾರೆ, ತುಂಬ ಇಷ್ಟಪಟ್ಟು ಗಾಡಿ ತೊಗೊಂಡಿದ್ದಾರೆ ಅವರು. ಒಂದು ವಾರ ಓಡಿಸಿದ ನಂತರ ಈ ಥರ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ತುಂಬ ಬೇಜಾರಾಯಿತು ಅವ್ರಿಗೆ. ನನಗೂ ತುಂಬ ಬೇಜಾರಾಗ್ತಿದೆ ನಿಜವಾಗ್ಲೂ. ದುಡ್ಡು ಸುಮ್ಮನೆ ಬರಲ್ವಲ್ಲ ಯಾರಿಗೂ. ಒಂದು ವಿಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ ನೋಡಿ ಇವಾಗ ನಿಮಗೆ. ಇದನ್ನು ಬಂದ್ಬಿಟ್ಟು ಇನ್ನೊಬ್ಬ ಚಾನಲ್ ಜೆ ಬಹುಚಾರ್ ಆಟೋಮೊಬೈಲ್ಸ್ ಅಂತ ಅಂದ್ಬಿಟ್ಟು ಒಂದು ಚಾನಲ್ ನಾನು ಹುಡುಕ್ತಾ ಇದ್ದಾಗ ಈ ಒಂದು ವಿಡಿಯೋ ಕ್ಲಿಪ್ ಸಿಕ್ತು. ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾನು ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕ್ಲಿಪ್ನ ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ರಬ್ಬರ್ ಹೋಸ್ ಏನಿದೆಯಲ್ಲ ಇದು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಏನು ಸ್ಪಿಲ್ ಆಗ್ತಾ ಇಲ್ಲ. ಇದರಲ್ಲಿ ಆಯಿಲ್ ಡಿಪ್ಸ್ಟಿಕ್ ಕಡೆಯಿಂದ ಏನೇನು ಆಯಿಲು ಲೀಕ್ ಆಗ್ತಾ ಇಲ್ಲ. ಅವ್ರು ಅದನ್ನು ನೋಡಿದ ತಕ್ಷಣ ಸರಿ ಕನೆಕ್ಟ್ ಮಾಡಿ ಮತ್ತೆ ಇಂಜಿನ್ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದಾಗ ಆವಾಗ ಬಂತು ಆಚೆಗೆ ಇಂಜಿನ್ ಆಯಿಲು ಎತ್ತೆ ಹೊಡಿತಾ ಇದೆ ಆಚೆಗೆ. ಸೊ ಇದು ಒಂದು ಮೇಜರ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟೆ ತಿಳ್ಕೊಬೇಕು ನಾವು. ಒರಿಜಿನಲ್ ಆಗಿ ಯೂಶುವಲಾಗಿ ಕನೆಕ್ಟ್ ಆಗಿರ್ಬೇಕಲ್ವ, ಅದು ಕನೆಕ್ಟ್ ಮಾಡಿದಾಗ ನೀವು ನೋಡಿದ್ರೆ ಆಯಿಲ್ ಸ್ಪಿಲ್ ಆಗ್ತಾ ಇದೆ. ಕನೆಕ್ಷನ್ ತೆಗೆದಿದ ತಕ್ಷಣ ಆಯಿಲ್ ಸ್ಪಿಲ್ಲು ನಿಂತೋಗಿದೆ, ನೀಟಾಗಿದೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ ಗಾಡೀಲಿ, ಆ ಥರ ಅದು ಓಡ್ತಾ ಇದೆ. ಮೇ ಬಿ ಆ್ಯಕ್ಚುಲಿ ಇದ್ರಲ್ಲಿ ಗೊತ್ತಾಗುತ್ತೆ ಏನು ಹೇಳಿ, ಸೈಲೆನ್ಸರ್ ಸ್ಮೋಕ್ ಮುಖಾಂತರ ಗೊತ್ತಾಗಬೇಕು. ಬಟ್ ಸ್ಟಿಲ್ ಮೋಸ್ಟ್ಲಿ ಗಮನಿಸಿರಲ್ಲ, ಲೈಟಾಗಿ ಏನಾದರೂ ಇದೆಯೇನೋ ಗೊತ್ತಿಲ್ಲ ಅದು. ಸೊ ಹಾಗಾಗಿ ಮಿಸ್ ಆಗಿರ್ಬೋದು. ನಿಮಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಮೆಕ್ಯಾನಿಕ್ನ ಕರ್ಕೊಂಡೋಗಿ ಏನಾದರೂ. ಯಾಕಂದರೆ 5,000 10,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತಾ ಇಲ್ಲ, 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ. 1,000 ರೂಪಾಯಿ ಹೋದರೆ ಹೋಗಲಿ, ನೀವು ಡೆಫಿನೆಟಾಗಿ ಕರ್ಕೊಂಡೋಗ್ಬಿಟ್ಟು ಚೆಕ್ ಮಾಡಿಸಿ ತೊಗೊಳ್ಳಿ ಸ್ನೇಹಿತರೆ. ಮತ್ತು ಇನ್ನೊಂದು ಅಷ್ಟೇ, ನಮ್ಮ ಹ್ಯೂಮನ್ ಮೆಂಟಾಲಿಟಿ ಹೆಂಗಿರುತ್ತಂದರೆ, ತುಂಬ ಕಮ್ಮಿಗೆ ಸಿಕ್ಬಿಟ್ರು ನಂಬೋದಿಲ್ಲ ನಾವು, ತುಂಬ ಜಾಸ್ತಿ ಇದ್ಬಿಟ್ರು ತುಂಬ ಪ್ರೈಸ್ ಅಂತ ಹೇಳ್ತೀವಿ ನಾವು. ನಮಗೆ ನಮ್ಮ ಬಜೆಟ್ ಏನಿದೆ ಅಷ್ಟರಲ್ಲಿ ಸಿಕ್ಕರೆ ಅದು ಹೆಂಗಿದ್ರು ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು, ಹೌದಾ ಅಲ್ವಾ? ಒಂದು ತಿಳ್ಕೊಬೇಕು, ಎ ಗುಡ್ ಕಾರ್ ಕಮ್ಸ್ ವಿತ್ ಎ ಗುಡ್ ಪ್ರೈಸ್ ಅಂತ ಅದು ಗುರ್ತಿಟ್ಕೊಳ್ಳಿ. ಅದು ಸ್ವಲ್ಪ ಜಾಸ್ತಿ ಆದ್ರೂ, ಒಂದು 10,000 ರೂಪಾಯಿ 20,000 ರೂಪಾಯಿ ಜಾಸ್ತಿ ಇದ್ರೂ ನೋಡಿಕೊಂಡು ಒಳ್ಳೆ ಕಾರ್ ತಗೊಳ್ಳಿ. ಈ ಥರನೂ ನಡೀತಾ ಇದೆ. ಅಂದರೆ ಎಲ್ರಿಗೂ ಟೆಕ್ನಿಕಲಾಗಿ ಗೊತ್ತಾಗಿರಲ್ಲ, ನನಗೂ ಗೊತ್ತಾಗಿರಲ್ಲ ಕೆಲವೊಮ್ಮೆ. ಸೊ ಜಸ್ಟ್ ಒಂದು ಪೈಪ್ ಒಂದು ಸೈಡ್ಗೆ ಇಟ್ಟಿದ್ದಾರೆ, ಅದು ವಾರ್ನಿಂಗ್ ಲೈಟ್ಸ್ ಅದೇನು ಡ್ಯಾಶ್ ಬೋರ್ಡಲ್ಲಿ ಇದೆಯೋ ಅದನ್ನು ನಾವೇನಾದ್ರೂ ಸ್ವಲ್ಪ ಸೀರಿಯಸ್ ತಗೊಂಡಿದ್ರೆ ಈ ದೊಡ್ಡ ಒಂದು ಪ್ರಾಬ್ಲಮಿಂದ ನಾವು ಆಚೆ ಬರ್ಬೋದು. ಹುಷಾರಾಗಿರಿ, ನಮ್ಮ ದುಡ್ಡದು ನಮ್ಮ ಜವಾಬ್ದಾರಿ ಇರುತ್ತೆ. ಒಳ್ಳೆ ಕಾರ್ ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಿರ್ಬೇಕು. ಸ್ವಲ್ಪ ಪೇಷನ್ಸಿಂದ ನೋಡಿ ತಗೊಳ್ಳಿ ಸ್ನೇಹಿತರೆ, ಅಷ್ಟೇ, ಇನ್ನೇನು ಹೇಳ್ತಿಲ್ಲ ನಾನು. ಸೊ ಈ ಥರನೂ ನಡೀತಾ ಇದೆ, ಹುಷಾರಾಗಿರಿ.